ಜಾತಿ ಸಮೀಕ್ಷೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಇರುವಂತಹ ಆಕ್ಷೇಪ ಬಂಗಾರದ ಬಗ್ಗೆ ಕೇಳುವಂತಹ ಡೀಟೇಲ್ಸ್ ಅಥವಾ ಪ್ರಶ್ನೆ. ಇದಕ್ಕೆ ಸ್ವತಃ DCM DK ಶಿವಕುಮಾರ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಾನು ಯಾಕೆ ಹೇಳಬೇಕು ಅಂತ. DCM DK ಶಿವಕುಮಾರ್ ಬಂಗಾರದ ವಿವರಕ್ಕೆ ಗರಂ ಆದ್ರು. ಚಿನ್ನದ ವಿವರದ ಅಗತ್ಯ ಏನಿದೆ ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದು ಅವ್ರ ಪ್ರಶ್ನೆ. ನಮ್ಮನೇಲಿರುವ ಬಂಗಾರದ ವಿವರ ನಿಮ್ಗೆ ಯಾಕೆ ಕೊಡಬೇಕು? ಬಂಗಾರದ ವಿವರವನ್ನು ನಿಮಗೆ ಕೊಟ್ಟು ಅದು ನಿಮ್ಮ ಹತ್ರ ಸೇಫ್ ಆಗಿರುತ್ತೆ ಅನ್ನೋದ್ರ ಗ್ಯಾರಂಟಿ ಆದರೂ ಏನು ನಮಗೆ? ವಿಶ್ವಾಸ ಇಲ್ಲ ನಮಗೆ. ಆಮೇಲೆ ಬಂಗಾರ ಆಸ್ತಿ ಖರೀದಿ ಇದೆಲ್ಲ ಕೂಡ ಪ್ರೈವಸಿಗೆ ಸಂಬಂಧಪಟ್ಟಿದ್ದಲ್ವಾ, ಖಾಸಗಿತನಕ್ಕೆ ಸಂಬಂಧಪಟ್ಟಿದ್ದಲ್ವಾ. ಖಾಸಗಿ ಮಾಹಿತಿಗಳನ್ನು ನಿಮಗೆ ಕೊಟ್ಟರೆ ನನ್ನ ರೈಟ್ಸ್ ಅದು ಉಲ್ಲಂಘನೆ ಆದಂಗೆ ಆಗಲಿಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇನ್ಫ್ಯಾಕ್ಟ್ DCM DK ಶಿವಕುಮಾರು ಅಷ್ಟೇ, ಟೂ ಮಚ್ ಕ್ವೆಶನ್ಸು. ನಾನು ಯಾಕೆ ಹೇಳಬೇಕು, ಎಷ್ಟಿರುತ್ತೆ ಅಂತ ನನಗೇನು ಗೊತ್ತಿರುತ್ತೆ ಅಂತ. ಸಹಜ ರಾಜಕಾರಣಿಗಳಿಗೆ ಗೊತ್ತಿರಲ್ಲ. ಯಾರು ಕೊಡೋದು ನಿಮ್ಗೆಲ್ಲ ಈ ಪ್ರಶ್ನೆಗಳು? ನೀನು ಟ್ರ್ಯಾಕ್ಟ್ರು, ನೀನು ಜೇನ್ಸ್ ಹಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ? ನನಗೆ ಇಷ್ಟೊತ್ತು ಮಾಡಿದ್ರೆ ಬೇರೆ ಇಷ್ಟು ಮಾಡ್ತೀನಿ. ಆಯ್ತು, ಕ್ವಶನ್ಸ್ ಕೇಳಪ್ಪ. ಇವೆಲ್ಲ ಯಾರು ಕೊಡೋದು ನಿಮ್ಗೆಲ್ಲ ಈ ಪ್ರಶ್ನೆಗಳು? ನೀನು ಟ್ರ್ಯಾಕ್ಟ್ರು, ನೀನು ಜೇನ್ಸ್ ಹಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ? ನನಗೆ ಇಷ್ಟೊತ್ತು ಮಾಡಿದ್ರೆ ಬೇರೆ ಇಷ್ಟು ಮಾಡ್ತೀನಿ. ಆಯ್ತು, ಕ್ವಶನ್ಸ್ ಕೇಳಪ್ಪ. ಇವೆಲ್ಲ ಯಾರು ಕೊಡೋದು ನಿಮ್ಗೆಲ್ಲ ಈ ಪ್ರಶ್ನೆಗಳು? ನೀನು ಟ್ರ್ಯಾಕ್ಟ್ರು, ನೀನು ಜೇನ್ಸ್ ಹಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ? ನನಗೆ ಇಷ್ಟೊತ್ತು ಮಾಡಿದ್ರೆ ಬೇರೆ ಇಷ್ಟು ಮಾಡ್ತೀನಿ. ಜ್ಯುವೆಲರಿ ಅನ್ನೋ ಕ್ಯಾಟಗರಿಗೆ ಎಲ್ಲರದ್ದು ಆಕ್ಷೇಪ ಇರೋದು. ಯಾಕಂದರೆ ಸರ್ಕಾರ ಏನು ನೋಡ್ತಾ ಇದೆ ಈ ಮೂಲಕ, ಈ ಸಮೀಕ್ಷೆ ಉದ್ದೇಶ ಏನು, ನಿಮ್ಮ ಆರ್ಥಿಕ ಸ್ಥಿತಿಗತಿ ಸುಸ್ಥಿತಿಯಲ್ಲಿ ಇದೆಯಾ ಅನ್ನೋದನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಜ್ಯುವೆಲ್ರಿ ಡೀಟೇಲ್ಸ್ ತೊಗೊಂಡು ಏನು ಮಾಡ್ತಾರೆ? ಆದಾಯ, ನಾವು ಯಾವ ಸಮುದಾಯಕ್ಕೆ ಸೇರಿದವರು, ಹೆಸರು, ಧರ್ಮ ಇವೆಲ್ಲ ಇಂಪಾರ್ಟೆಂಟ್ ಅಲ್ವಾ ಜಾತಿ ಗಣತಿ ಅಂದಮೇಲೆ. ಇವೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ? ಆರ್ಥಿಕ ಸಮೀಕ್ಷೆ ನಡೆಸೋದಕ್ಕೆ ಇವ್ರಿಗೆ ಅವಕಾಶ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಆರ್ಥಿಕ ಸಮೀಕ್ಷೆ ನಡೆಸೋದಕ್ಕೆ ಇವ್ರಿಗೆ ಅವಕಾಶ ಇದೆಯಾ ಅಂತ ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ, ಈಗ ಸರ್ಕಾರದ ಇಂಟೆನ್ಷನ್ನು ಜನ ಸುಸ್ಥಿತಿಯಲ್ಲಿದ್ದಾರಾ, ಸಶಕ್ತರಾಗಿದ್ದಾರಾ ಅಂತ ತಿಳ್ಕೊಳ್ಳೋದಕ್ಕೆ ಮಾಡ್ತಿದ್ದಾರೆ. ಬಟ್ ಆ ಡೇಟಾಗಳ ಪ್ರೈವಸಿ ಬಗ್ಗೆ ಜನರಿಗೆ ಪ್ರಶ್ನೆ ಇರೋದು. ಸರ್ಕಾರದ ಆ ಗೌಪ್ಯತೆ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಜನರಿಗೆ ಪ್ರಶ್ನೆ ಇರೋದು. ಇದನ್ನು ಹೇಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಗಣತಿದಾರರು ಅನ್ನೋದು ಕುತೂಹಲ. ಮಮತಾ, ಅದೇ ವಿಚಾರಕ್ಕೆ ಜನನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕೇವಲ ಸಮೀಕ್ಷೆಯಲ್ಲಿ ಬೇರೆ ಬೇರೆ ಮಾಹಿತಿ ಓಕೆ, ಆದ್ರೆ ಕೆಲವೊಂದು ತೀರಾ ವೈಯಕ್ತಿಕ ಅನ್ನುವಂತಹ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಅನ್ನುವಂತಹ ಆಕ್ಷೇಪ. ಒಂದು ಆದಾಯ ತೆರಿಗೆ ವಿಚಾರದಲ್ಲಿ ಇರ್ಲಿ, ಆದ್ರೆ ಆಸ್ತಿ, ಚರಾಸ್ತಿ, ಸ್ಥಿರಾಸ್ತಿಯಲ್ಲಿ ಈಗ ಆಭರಣಗಳು ಎಷ್ಟಿದಾವೆ ಮನೆಗಳಲ್ಲಿ, ಬಂಗಾರ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ಕೇಳ್ತಾ ಇದ್ದಾರೆ. ಇದಕ್ಕೆ ತೀವ್ರವಾಗಿರುವಂತಹ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಇನ್ಕ್ಲೂಡಿಂಗ್ DCM ಕೂಡ ಹೇಳಿದ್ರು, ಈ ಆಭರಣ ಮನೆಯಲ್ಲಿರುವಂತಹ ಬಂಗಾರದ ವಿವರವನ್ನ ನಿಮಗೆ ಯಾಕೆ ಕೊಡ್ಬೇಕು ಅನ್ನುವಂತಹ ಆಕ್ಷೇಪವನ್ನ ಅವರು ಕೂಡ ವ್ಯಕ್ತಪಡಿಸಿದ್ರು. ಸೊ ಸಾರ್ವಜನಿಕ ವಲಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಟೀಕೆಗೆ ಗ್ರಾಸವಾಗ್ತಾ ಇದೆ. ಮನೆಯಲ್ಲಿರುವಂತಹ ಬಂಗಾರದ ವಿಚಾರ ಆಗಿರ್ಬೋದು. ಜೊತೆಗೆ ಜನರಿಗಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ. ಮನೆಯಲ್ಲಿ ಕುರಿಗಳು ಎಷ್ಟಿದಾವೆ, ಆಡುಗಳು ಎಷ್ಟಿದಾವೆ, ಮೇಕೆ ಎಷ್ಟಿದಾವೆ, ಈ ರೀತಿ. ಅದ್ರಲ್ಲೂ ಕೂಡ ಬೆಂಗಳೂರಿಗಂತೂ ಈ ಪ್ರಶ್ನೆಗಳು ಹೊಂದೋದೇ ಇಲ್ಲ. ಸೊ ಬೆಂಗಳೂರಿನಲ್ಲಿ ಯಾರು ಅದನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಜನ ಈ ರೀತಿಯ ಪ್ರಶ್ನೆಗಳಿಗೆ 60 ಪ್ರಶ್ನೆಗಳೇನಿದಾವೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ತೀವ್ರವಾಗಿರುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಅಸಮಾಧಾನ ವ್ಯಕ್ತಪಡಿಸೋದ್ರಿಂದ ಪೂರ್ತಿ ಡೇಟಾ ಸಿಗಲ್ಲ. ಸೊ ಈ ಸರ್ವೆ ಅನ್ನೋದು ಅರಬೆಂದ ಅಕ್ಕಿ ಆಗುತ್ತಾ ಅನ್ನೋದು ಪ್ರಶ್ನೆ ಅಷ್ಟೇ.